ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಶಿವರಾತ್ರಿ. ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ನಮ್ಮ ಮನೇಲಿ ಪೂಜೆ ಎಲ್ಲ ಆಯಿತು. ಬೆಳಿಗ್ಗೆಯಿಂದ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀರಿ, ನೀವು ಹೋಗಿ ನೋಡ್ಕೊಂಬನ್ನಿ. ಹ್ಯಾಪಿ ಮಹಾಶಿವರಾತ್ರಿ. ಇವಾಗ ಬೆಳಿಗ್ಗೆಯಿಂದ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ, ಅದೆಲ್ಲ ನೋಡ್ಕೊಂಬನ್ನಿ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾಕಂದರೆ ಆವಾಗಲೇ ಮಾತಾಡ್ತಾ ಇದ್ದೆ, ಅಂದರೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ವ, ಆವಾಗಲೇ ಮಾತಾಡ್ತಾ ಇದ್ದೆ. ಅದನ್ನು ನಾನು ಕರೆಂಟ್ ಹೊರಟೋಯ್ತು ಅಂತೇಳಿ ಸರಿಯಾಗಿ ಮಾತಾಡೋಕ್ಕಾಗಿಲ್ಲ, ಅದಕ್ಕೆ ಇನ್ನೊಂದ್ಸಲ ಹೇಳಿದ್ದೀನಿ. ಫ್ರೆಂಡ್ಸ್, ಇದು ಇವಾಗ ನನಗೆ ಟೈಮ್ ಬಂದುಬಿಟ್ಟು 6 o'clock ಆಗಿತ್ತು. ಅಷ್ಟೊತ್ತಿಗೆ ಬೇಗ ಎದ್ದು ಎಲ್ಲ ರೆಡಿ, ಸ್ನಾನ ಎಲ್ಲ ಮಾಡ್ಕೊಂಬಂದು, ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸಿ ನಾನು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ. ಹಾಗೆ ನಿಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಏನೇನು ಮಾಡ್ತಾ ಇದ್ದೀರಾ? ಬೆಳಿಗ್ಗೆ ಎಷ್ಟು ಗಂಟೆಗೆ ಪೂಜೆ ಮಾಡಿದ್ದೀರಾ? ಆಯಿತಾ ಇಲ್ವೋ, ಇಲ್ಲಾಂದರೆ ಸಂಜೆ ಮಾಡ್ಕೊಂಡಿದ್ದೀರಾ ಅಂಥೇಳಿ ನನಗೂ ಕಮೆಂಟ್ ಮಾಡಿ. ಇವಾಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಸ್ವಲ್ಪ ಫೇಸ್ಗೆಲ್ಲ ಕ್ರೀಮ್ ಹಚ್ಕೊಂಡು ಎಲ್ಲ ರೆಡಿ ಆಗ್ತಾ ಇದ್ದೀನಿ. ಸ್ವಲ್ಪ ನೈಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಡ್ರೆಸ್ ಹಾಕ್ಕೊಳ್ಳೋಣ ಅಂದ್ಕೊಂಡು. ಯಾಕಂದರೆ ನನ್ನ ಡ್ರೆಸ್ಸು ಸ್ವಲ್ಪ ವೈಟ್ ಕಲರ್ ಆಗಿದ್ದರಿಂದ ನಾನು ಕ್ಲೀನಾಗಿ ಮಾಡೋದಿತ್ತು ದೇವ್ರ ಮನೆ. ಅದಕ್ಕೆ ಸ್ವಲ್ಪ ಕಣ್ಣೆಲ್ಲ ಉರಿತಾ ಇತ್ತು, ಅದೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಅಂಥೇಳಿ ಡ್ರೆಸ್ ಹಾಕ್ಕೊಂಡ್ರೆ ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ ಅಂದ್ಕೊಂಡು ನಾನು ಒಂದು ಟೀ ಶರ್ಟ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಹಸ್ಬೆಂಡು ಅವ್ರೂ ಸ್ನಾನ ಎಲ್ಲ ಮಾಡ್ಕೊಂಬಂದು ಅವರು ಎಲ್ಲ ದೇವ್ರಿಗೆಲ್ಲ ಏನೇನು ಇಡಬೇಕು ಅನ್ನೆಲ್ಲ ತೊಳೆದು ಅವರೆಲ್ಲ ಕೊಡ್ತಾಯಿದ್ರು. ನಾನು ದೇವ್ರ ಮನೆ ಏನು ಕ್ಲೀನ್ ಮಾಡಿರ್ಕಿಲ್ಲ ಫ್ರೆಂಡ್ಸ್, ಯಾಕಂದರೆ ನಾನು ಮಂಡೇ ಕ್ಲೀನ್ ಮಾಡೋಂಗಿದ್ದಕ್ಕಿಲ್ಲ, ಅದಕ್ಕೆ ಮಾಡಿಲ್ಲ. ಆಮೇಲೆ ಮಂಗಳವಾರ ನಮ್ಮ ಮನೆಗೆ ಕಳಸ ಇಡೋದ್ರಿಂದ ದೇವ್ರ ಮನೆ ಎತ್ತಬಾರ್ದು ಅಂಥೇಳಿ ಏನೂ ಮಾಡಿರ್ಕಿಲ್ಲ. ಅದಕ್ಕೆ ಹಬ್ಬದ ದಿವಸನೇ ಎಲ್ಲ ಫುಲ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹಬ್ಬಕ್ಕೆ ನಾನೇನು ಸ್ವೀಟ್ಸ್ ಏನು ಮಾಡ್ಕೊಂಡಿಲ್ಲ, ಜಸ್ಟ್ ಅವಲಕ್ಕಿ ಒಂದೇ ಮಾಡ್ಕೊಂಡಿದ್ದೆ. ನಮ್ಮ ಮನೇಲಿ ಆಲ್ಮೋಸ್ಟ್ ಯಾರೂ ಸ್ವೀಟ್ ತಿನ್ನೋದಿಲ್ಲ, ಅದಕ್ಕೆ ಏನೋ ಸ್ವೀಟೇ ಮಾಡ್ಕೊಂಡಿದ್ದಕ್ಕಿಲ್ಲ. ಬರೀ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಮನೇಲಿ ಒಂದು 7 ಗಂಟೆ 7:30 8 ಗಂಟೆ ಹತ್ತತ್ರ ಎಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲ ಆಗೋಗಿತ್ತು ಫ್ರೆಂಡ್ಸ್. ಅದಕ್ಕೇ ಇವಾಗ ಬೇಗನೆ ಬೆಳಿಗ್ಗೆನೇ ಏನೆಲ್ಲ ಎತ್ತಿ ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೀವು ಯಾರ್ಯಾರು ಯಾವಾಗ ಕ್ಲೀನ್ ಮಾಡ್ಕೊಂಡಿದ್ದೀರಾ? ಹಾಗೆ ನಾನು ನನ್ನ ಹಸ್ಬೆಂಡು ಇಬ್ಬರೂ ಉಪವಾಸ ಇರ್ತೀವಿ. ನೀವು ಯಾರ್ಯಾರು ಉಪವಾಸ ಇದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನಾವು ನೆಕ್ಸ್ಟ್ ಡೇ ತನಕನೂ ಉಪವಾಸ ಇರ್ತೀವಿ. ಒಂದೇ ದಿವಸ ಅಲ್ಲ, 2 ದಿವಸನೂ ಉಪವಾಸ ಇರ್ತೀನಿ ಫ್ರೆಂಡ್ಸ್. ಇವಾಗ ದೇವರು ವಿಗ್ರಹ ಎಲ್ಲ ತಗೊಂಡು ಕಿಚನಲ್ಲಿ ಇಟ್ಟಿದ್ದೀನಿ. ಅಂದರೆ ಸಿಂಕಲ್ಲಲ್ಲ, ಕಿಚನ್ ಪಕ್ಕಕ್ಕೆ ಇಟ್ಕೊಂಡು ಎಲ್ಲ ವಾಶ್ ಮಾಡೋಕ್ಕೆ ಎಲ್ಲ ನೀರು ಹಾಕ್ಬಿಟ್ಟು ಬಂದಿದ್ದೀನಿ. ಇವಾಗ ಅಷ್ಟೋ ತನಕ ಎಲ್ಲ ಫೋಟೋಗಳೆಲ್ಲ ಒರೆಸಿ ದೇವ್ರ ಮನೆಯೆಲ್ಲ ಕ್ಲೀನಾಗಿ ಒರೆಸಿ ಇಟ್ಕೊಂಡ್ಬಿಡೋಣ. ಅದೆಲ್ಲ ವಾಶ್ ಮಾಡ್ಕೊಂಡು ಬರೋ ಅಷ್ಟೋ ತನಕ ಫುಲ್ ಬಿಡ್ತದಲ್ವ, ಅದಕ್ಕೆ ಅದೆಲ್ಲ ವಾಶ್ ಮಾಡಿ ಫೋಟೋ ಎಲ್ಲ ಒರೆಸಿ ಎಲ್ಲ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಬೇಗ ಎಲ್ಲ ಮಾಡ್ಕೊಳ್ಳೋಣ. ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡ್ರೆ ಅಷ್ಟೇ ಆಗೋಯ್ತು. ಇನ್ನೇನು ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಬೇಗ ಎದ್ದರೆ ಬೇಗ ಎಲ್ಲ ಆಗುತ್ತಲ್ವ. ಒಬ್ಬೊಬ್ಬರು ಲೇಟಾಗಿ ಮಾಡ್ತಾರೆ, ಏನೋ ಸ್ವಲ್ಪ ರೀಸನ್ ಇರುತ್ತೆ ಅವ್ರದ್ದು, ಅದಕ್ಕೆ ಅವರು ಲೇಟಾಗಿ ಮಾಡ್ತಾರೆ. ಒಬ್ಬೊಬ್ಬರು ಇನ್ನೂ ಬೇಗ ಮಾಡಿರ್ತಾರೆ, 5 o'clockಗೆಲ್ಲ ಮಾಡಿರ್ತಾರೆ. ನಾನು ಇವಾಗ ಸ್ವಲ್ಪ ಲೇಟಾಗಿ ಆಯಿತು, ನಾನೇನು ಎದ್ದಿಲ್ಲ, ಲೇಟಾಗಿ ಆಯಿತು. ಮನೆಯಲ್ಲೇ ಇವತ್ತು ವಾಕಿಂಗ್ ಹೋಗಿಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿಕೊಂಡೆ. ಒಂದು ಅರ್ಧ ಗಂಟೆ, ಅಂದರೆ ವಾಕಿಂಗ್ ಹೋಗಿ ನಾನು ಬರೋ ಅಷ್ಟೊತ್ತಿಗೆ 1 hour ಆಗುತ್ತಲ್ವ, ಅದಕ್ಕೆ ಮನೆಯಲ್ಲೇ ಒಂದು ಅರ್ಧ ಗಂಟೆ ಮಾತ್ರ ಎಕ್ಸಸೈಸ್ ಮಾಡ್ಕೊಂಡ್ವಿ. ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಆಗಿತ್ತು. ಪೂಜೆ ಮಾಡೋಣ ಅಂದ್ಕೊಂಡೇ ಸ್ವಲ್ಪ ವಾಕಿಂಗ್ ಎಲ್ಲ ಹೋಗದೆ ಸ್ಕಿಪ್ ಮಾಡಿ ಮನೆಯಲ್ಲೇ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಇವಾಗ ಬೇಗ ಎಲ್ಲ ಕೆಲಸ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ರೆಸಿಪೀಸ್ ಏನು ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇಲ್ಲ, ನಾನು ಏನೂ ಮಾಡಿಲ್ಲ, ಅದಕ್ಕೆ ನಿಮ್ಗೇನು ಶೇರ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನಂದು ಆಲ್ಮೋಸ್ಟ್ ವ್ಲಾಗಲ್ಲಿ ರೆಸಿಪೀಸೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಮಾರ್ನಿಂಗ್ ರೋಟೀನ್ ಶೇರ್ ಮಾಡಿದೆ ಅಂದರೆ ಮಾರ್ನಿಂಗ್ ರೋಟೀನಲ್ಲಿ ನನ್ನ ರೆಸಿಪೀಸೇ ಇದ್ಬಿಡ್ತದೆ. ಆದರೆ ಇವತ್ತು ರೆಸಿಪೀಸ್ ಏನೂ ಶೇರ್ ಮಾಡ್ತಾ ಇಲ್ಲ.
ಜಸ್ಟ್ ಇವತ್ತು ನನ್ನ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಫುಲ್ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. 2 ನೀರಲ್ಲಿ ಒರೆಸ್ಕೊಂಡಿದ್ದೀನಿ. ನಿಮ್ಮ ಜೊತೆ ಸ್ವಲ್ಪನೇ ಕ್ಲಿಪ್ಪಿಂಗ್ಸು ಶೇರ್ ಮಾಡಿದ್ದೀನಿ, ಯಾಕಂದರೆ ತುಂಬ ಲೆಂತಿ ಆಗುತ್ತೆ ಅಂಥೇಳಿ ಸ್ವಲ್ಪನೇ 2-3 ಸಲ ಎಲ್ಲ ನೀರೆಲ್ಲ ಚೇಂಜ್ ಮಾಡಿ ಒರೆಸ್ತಿರ್ತೀನಿ. ಯಾಕಂದರೆ ನನ್ನ ಮಗಳು ದಿನಾಲೂ ಪೂಜೆ ಮಾಡ್ತಾಳೆ. ಅವಳೇನೆ ನನ್ನ ಹಸ್ಬೆಂಡು ನನ್ನ ಮಗಳು ದಿನಾಲೂ ಪೂಜೆ ಮಾಡ್ತಾರೆ. ನಾನೇನು ದಿನಾಲೂ ಮಾಡೋದಿಲ್ಲ. ಅವರಿಬ್ಬರು ಮಾಡೋದ್ರಿಂದ ಸ್ವಲ್ಪ ಕ್ಲೀನಾಗಿ ಒರೆಸೋದಿಲ್ಲ ಅವರು. ಹಂಗಂಗೆ ಒರೆಸ್ಬಿಟ್ಟು ಪೂಜೆ ಮಾಡ್ಕೊಂಬಿಡ್ತಾರೆ. ನಾನು ಕ್ಲೀನ್ ಮಾಡಿದಾಗ 15 ದಿವ್ಸಕ್ಕೊಂದ್ಸಲಿ ಇದೆಲ್ಲ ದೇವ್ರ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊತೀನಿ. ಆವಾಗ ಫುಲ್ಲು ಎಲ್ಲ ಒರೆಸ್ಕೊಂಡು ಫುಲ್ ಎಲ್ಲ 2 ಸಲ 3 ಸಲ ನೀರು ಚೇಂಜ್ ಮಾಡಿ ಒರೆಸ್ಬಿಟ್ಟು ಇದು ಮಾಡ್ಕೊತೀನಿ ಅಷ್ಟೇ. ಇವಾಗ ಅಲ್ಲೆಲ್ಲ ಆಯಿತು. ಎಲ್ಲ ನೈಟಲ್ಲಿ ಆಫ್ ಮಾಡಿಬಿಟ್ಟು ಇವಾಗ ಕಿಚನಲ್ಲಿ ಬಂದಿದ್ದೀನಿ. ಇವಾಗ ದೇವ್ರ ವಿಗ್ರಹಗಳೆಲ್ಲ ವಾಶ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡೋಣ ಅಂದ್ಕೊಂಡು ವಾಶ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಶಿವರಾತ್ರಿ ಹಬ್ಬ ಆದರೆ ಇವಾಗ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟು. ನೀವು ಯಾರ್ಯಾರು ಊರಲ್ಲಿದ್ದೀರಾ ಅಲ್ಲೆಲ್ಲ ನಿಮ್ಮ ಮಕ್ಕಳಿಗೆ ಇನ್ನೇನು ಒಂದು 15 ಡೇಸ್ಗೆ ಶಿವರಾತ್ರಿ ಹಬ್ಬ ಆದರೆ ಒಂದು 15 ದಿವಸದಲ್ಲಿ ಆನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮ್ಮ ಮಕ್ಕಳೆಲ್ಲ ಪ್ರಿಪ್ರೇಷನ್ ಮಾಡ್ಕೋತವ್ರಾ ಇಲ್ವಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನನ್ನ ಮಗಳಿಗೂ ಇವಾಗ ಸ್ವಲ್ಪ ಹಾಕ್ಕೊಡ್ತೀನಿ ಅವಳಿಗೆ. ನಾನು ಯಾವ ಥರ ಅಂದರೆ ಫ್ರೆಂಡ್ಸ್, ಕ್ವಶನ್ಸ್ ಎಲ್ಲ ಹಾಕಿ ಕೊಟ್ಬಿಟ್ಟಿರ್ತೀನಿ. ಅವಳ ಆನ್ಸರ್ ಜಸ್ಟು ಫಿಲ್ ಮಾಡೋದು. ಓರಲ್ ಅಂತೂ ಏನೂ ಕೇಳೋದಿಲ್ಲ. ಅವ್ರಿಗೆ ಓರಲ್ ಇರೋದು ಇಲ್ಲ, ಅದಕ್ಕೆ ಓರಲ್ ಏನೂ ಕೇಳೋದಿಲ್ಲ ಫ್ರೆಂಡ್ಸ್. ಬರೀ ರೈಟಿಂಗೇ ಇರುತ್ತೆ. ಅದಕ್ಕೇ ರೈಟಿಂಗೇ ಸ್ವಲ್ಪ ಎಕ್ಸ್ಟ್ರಾ ಹೇಳ್ಕೊಡ್ತಾ ಇರ್ತೀನಿ. ಎಕ್ಸ್ಟ್ರಾ ಅಂದರೆ ಒಂದು ಸಲ ಫುಲ್ಲು ಕ್ವಶನ್ಸ್ ಎಲ್ಲ ಹಾಕಿಟ್ಬಿಡ್ತೀನಿ. ಅವಳಿಗೆ ಎಕ್ಸಾಮ್ ಆಗೋ ತನಕ ಒಂದು 3-4 ಟೈಮು ಬರೆಸ್ತಾ ಇರ್ತೀನಿ. ಲಾಸ್ಟಿಗೆ ಒಂದು ದಿವಸ ಎಲ್ಲ ಮತ್ತೆ ಓರಲ್ಲೆಲ್ಲ ಕೇಳ್ಕೊತೀನಿ. ಒಂದು ಲಾಸ್ಟಿಗೆ ಇನ್ನೇನು ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ಫುಲ್ಲೆಲ್ಲ ಕೇಳಿಬಿಟ್ಟು ರೆಡಿ ಮಾಡ್ಕೊತೀನಿ. ಇವಾಗ ಇದೆಲ್ಲ ಕ್ಲೀನ್ ವಾಶ್ ಮಾಡಿ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಅದು ನನಗೆ ದೇವರು ವಿಗ್ರಹಗಳು ಎಲ್ಲ ವಾಶ್ ಮಾಡಿ ಅದೆಲ್ಲ ವಾಶ್ ಆಗೋ ತನಕ ಒಂದು ಅರ್ಧ ಗಂಟೆ ಆಗುತ್ತೆ. ಅದಕ್ಕೇ ಅದೆಲ್ಲ ವಾಶ್ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲ ಎತ್ಕೊಂಬಂದು ದೇವ್ರ ಮನೆಯಲ್ಲೆಲ್ಲ ಇಟ್ಟಿದ್ದೀನಿ. ಇವಾಗ ಅದೆಲ್ಲ ಫುಲ್ಲು ಕ್ಲೀನ್ ಮಾಡಿ ಒರೆಸಿ ಇದು ಮಾಡೋಣ. ಅಷ್ಟೋ ತನಕ ನನ್ನ ಮಗಳೂ ಎಬ್ಬಿಸ್ದೆ. ಅವಳಿಗೂ ಎಬ್ಬಿಸ್ಬಿಟ್ಟು ಬಂದಿದ್ದೀನಿ. ಅವಳು ಎದ್ದವಳೆ. ಅವಳ ಡ್ಯಾಡಿ ಹತ್ರನೇ ಇರ್ತಾಳೆ, ನನ್ನ ಹತ್ರ ಏನು ಬರೋದಿಲ್ಲ. ಅವಳಿಗೆ ಎವ್ರಿ ಟೈಮು ಮನೇಲಿದ್ದರೆ ಅವ್ರ ಅಪ್ಪ ಇದ್ಬಿಟ್ರೆ ಸಾಕು ಅವಳಿಗೆ, ಇನ್ಯಾರೂ ಬೇಡ. ಅದಕ್ಕೆ ಅವ್ರ ಕಿಚನಲ್ಲಿ ಏನೋ ಮಾಡ್ತಾಯಿದ್ರು ಅಂದರೆ ಹಣ್ಣೆಲ್ಲ ವಾಶ್ ಮಾಡಿ ನನಗೆ ಕೊಡ್ತಾಯಿದ್ರು. ಆ ಟೈಮಲ್ಲಿ ಅವಳು ಅವ್ರ ಅಪ್ಪನ ಜೊತೆ ಅಲ್ಲಿ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡವಳೆ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡಬೇಕು. ಬೆಳಿಗ್ಗೆ ನಮ್ಮ ಮನೇಲಿ ಯಾವತ್ತಾದರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಮನೇಲಿ ಯಾವ ಥರ ಮಾತಾಡ್ತಾ ಇರ್ತಾರೆ ಅಪ್ಪ ಮಗಳು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವಾಗಾದರೂ ಕದ್ದು ಮುಚ್ಚಿ ಬ್ಲಾಗ್ ಮಾಡ್ತೀನಿ. ಆವಾಗ ಅವ್ರು ಯಾವ್ಯಾವ ಥರ ಮಾತಾಡ್ತಾರೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂಥರ ಫ್ರೆಂಡ್ಸ್ ಥರ ಇರ್ತಾರೆ. ನನಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಆ ಥರ ಎಲ್ಲ ಮಾತಾಡ್ತಾ ಇರ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಕೂತ್ಕೊಂಡು ಕಾಣ್ತಾ ಇಲ್ಲ ಅನ್ಕೋತಾ ಇದ್ದೆ, ಸ್ಕ್ರೀನ್ ಇದೆ, ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ ಅವ್ರ ಅಪ್ಪನ ಜೊತೆ. ಅವಳಲ್ಲಿ ಕೂತ್ಕೊಂಡವ್ರೆ. ನಾನು ಈ ಕಡೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಎಲ್ಲ ವಿಗ್ರಹ ಎಲ್ಲ ಫೋಟೋಗೆಲ್ಲ ಇದು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟು ರೆಡಿ ಮಾಡಿದೆ. ಅಂದರೆ ಸ್ವಲ್ಪನೇ ವೀಡಿಯೋ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ, ತುಂಬ ಲೆಂತ್ ಆಗಿಬಿಡ್ತದೆ ಅಂಥೇಳಿ ಆಲ್ಮೋಸ್ಟ್ ಎಲ್ಲ ಶೇರ್ ಮಾಡಿ. ಆಮೇಲೆ ಇವಾಗ ನಾನು ಒಂದು ಚಿಕ್ಕವಾದ ರಂಗೋಲಿನೂ ಬಿಡಿಸಿದ್ದೀನಿ. ಇವತ್ತಿನ ರಂಗೋಲಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಬನ್ನಿ ನಮ್ಮ ಮನೇಲಿ ಇವಾಗ ಪೂಜೆ ಮಾಡೋಣ. महेश्वरः गुरु साक्षात् परब्रह्म तस्मै श्री गुरुदेव नमः.
ಫ್ರೆಂಡ್ಸು ನನ್ನ ಮಗಳು ಶ್ಲೋಕ ಹೇಳ್ತಾ ಇದ್ಲು, ಅದು ಅರ್ಧನೇ ವಿಡಿಯೋ ಆಗಿದೆ, ಪೂರ್ತಿ ಮಾಡಿದೆ ಆದ್ರೂ ಆಗಲೇ ಇಲ್ಲ. ಇದು 5 ಸಲ ಮಾಡಿರುವಂತಹ ಲಿಂಗ ನನ್ನ ಮಗಳು ಸ್ಕೂಲಲ್ಲಿ ಹೇಳಿದ್ರು, ನಾನು ಟ್ರೈ ಮಾಡಿದ್ದೀವಿ, ಚೆನ್ನಾಗಿ ಬಂದಿದೆ. ನೋಡ್ಕೊಂಬಂದ್ರ ಎಲ್ಲ ನೀವು ನೋಡ್ಕೊಂಬರೋ ಅಷ್ಟಕ್ಕೆ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ, ಯಾಕಂದರೆ ನಾನು ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ. ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಬೆಳಿಗ್ಗೆ ಆಗಿಲ್ಲ. ನಮ್ಮ ಹಸ್ಬೆಂಡ್ಗೆ ಇವತ್ತು ಆಫೀಸ್ ಇದ್ದಿದ್ದರಿಂದ ಅವ್ರು ಹೋಗಿದ್ರು. ಜ್ಯೂಸ್ ತಗೋ, ಅದಕ್ಕೇ ಆಫೀಸ್ಗೆ ಹೋಗಿದ್ರು ಅಂಥೇಳಿ ಬೆಳಿಗ್ಗೆ ಆಗಿಲ್ಲ. ಅಂದರೆ ಇವತ್ತು ನಿನ್ನೆ ಮಂಗಳವಾರ ಇತ್ತಲ್ವಾ, ದೇವ್ರ ಮನೆ ಏನೋ ಕ್ಲೀನ್ ಮಾಡಿಲ್ಲ. ನೀನು ಕುಡಿಯೋದು ಪ್ಲೀಸ್. ಮಂಗಳವಾರ ಇದ್ದಿದ್ದರಿಂದ ದೇವ್ರ ಮನೆ ಏನೋ ಕ್ಲೀನ್ ಮಾಡಿಕ್ಕಿಲ್ಲ, ಸೋಮವಾರ ಮಾಡೋಗಿದ್ದಕ್ಕಿಲ್ಲ, ಅದಕ್ಕೆ ಮಾಡಿಲ್ಲ. ಇವತ್ತು ಬೆಳಿಗ್ಗೆ ಎದ್ದು ಇವತ್ತು ವಾಕಿಗೇನು ಹೋಗಿ ಬಂದಿಲ್ಲ, ಜಸ್ಟು ಇದು ಮಾಡಿದ ಅಷ್ಟೇ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದೆ ಅಷ್ಟೇ. ನೋಡಿದ್ದೀರಾ, ಸ್ವಲ್ಪನೇ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಇವತ್ತು ಯಾರ್ಯಾರು ಉಪವಾಸ ಇರ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಇರ್ತೀವಿ, ನನ್ನ ಮಗಳು ಒಂದೇ ಇರಲ್ಲ, ಅಂದರೆ ಒಂದು ಸ್ವಲ್ಪ ತಿಂತಾಳೆ ಅಷ್ಟೇ. ಅವಳು ನಾನು ರೈಸ್ ಎಲ್ಲ ಏನು ಇವತ್ತು ಮಾಡೋದಿಲ್ಲ, ಅವಳು ಇದ್ದಿದ್ರಲ್ಲೇ ಏನಾದರೂ ಒಂದು ತಿನ್ಕೊಂಡು ಇರ್ತಾಳೆ. ಇವತ್ತು ಅವಳಿಗತ್ತು ಫೇವ್ರೇಟ್ ಫುಡ್ಡು ಇವತ್ತು ಅವಳದು, ಅಲ್ವಾ ಚಿನ್ನಿ? ಇವತ್ತು ಅವಳಿಗೆ ಇಷ್ಟ ಆಗಿದ್ದು ಮ್ಯಾಗಿ ಮಾಡಿಕೊಡೋದು, ಆಮೇಲೆ ಚಪಾತಿ ಮಾಡಿಕೊಡೋದು, ಅವಳಿಗೆ ಏನು ಕೇಳ್ತಾಳೆ ಅದು ಮಾಡಿಕೊಡ್ತಾ ಇರೋದು ದಿನಾಲು ಒಂದೊಂದು ಟೈಮು. ಇವಾಗ ಕರೆಂಟ್ ಹೊರಟೋಗಿತ್ತು, ಬೆಳಗ್ಗೆನೇ ಜ್ಯೂಸ್ ಮಾಡೋಕ್ಕಿಟ್ಟಿದ್ದೆ, ಬೆಳಗ್ಗೆನೇ ಹೊರಟೋಗಿತ್ತು ಕರೆಂಟ್. ಇವತ್ತು ಪೂಜೆ ಎಲ್ಲ ಮಾಡಿದ್ವಿ, ಮಾಡಿದ್ಮೇಲೆ ಪೂಜೆ ಎಲ್ಲ ಮಾಡಿದ್ಮೇಲೆ ಕರೆಂಟ್ ಹೊರಟೋಯ್ತು. ಜಸ್ಟ್ ಇವಾಗ ಬಂದಿತ್ತು, ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆಮೇಲೆ ಜ್ಯೂಸ್ ಇವಾಗ ಮಾಡಿಕೊಂಡು ತಂದಿದ್ದೀನಿ. ಇದು ಅವಳಿಗೆಲ್ಲ ಜ್ಯೂಸ್ ಎಲ್ಲ ಹಿಡಿಯೋದಿಲ್ಲ, ಅವಳೆಲ್ಲ ಕುಡಿಯೋದಿಲ್ಲ ಜ್ಯೂಸು. ಇವತ್ತು ರಜಾ ಮಜಾ. ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ರಾ ಫ್ರೆಂಡ್? ನಾವಿನ್ನ ಹೋಗಿಲ್ಲ, ಸಂಜೆ ಹೋಗ್ತೀವಿ ಅಲ್ವಾ. ಇವಾಗ ಇವಳು ಸ್ವಲ್ಪ ಬರ್ಕೊಂಡು ಕೂತ್ಕೋತಾಳೆ, ನಂಗೊಂದು ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಮಾಡ್ತಾ ಇರ್ತೀನಿ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಒಂದು ಸ್ವಲ್ಪನೇ ಕುಡಿ, ಚೆನ್ನಾಗಿದೆ ಬೇಕಾ? ಏನಾದರೂ ಹೇಳು. ಚಾಕ್ಲೇಟ್ ತಿಂತ ಇದೆಯಾ? ಯಾರು ಕೊಡ್ಸಿರೋದು? ಸರಿ, ತಿಂದ್ಬಿಟ್ಟು ಬರ್ಕೊಂಡು ಕೂತ್ಕೊಂಡು, ಓಕೆನಾ? ಏನು ಬೇಕು ತಿಂದು? ಮ್ಯಾಗಿ. ಚಪಾತಿ ಮಾಡ್ಕೊಡ್ತೀನಿ. ಮ್ಯಾಗಿ. ಸರಿ ಫ್ರೆಂಡ್ಸ್, ಇವಾಗ ಟೈಮ್ ಬಂದುಬಿಟ್ಟು 3:45, 4 o'clockಗೆ ಇನ್ನೂ ಒಂದು 5 minutes ಏನಿದೆ ಅಷ್ಟೇ. 5 minutes 10 minutes ಇದೆ ಅಷ್ಟೇ. ಇದು ಸಾಯಿಬಾಬಾ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೀನಿ. ಇವಾಗ ಸಂಜೆ ಪೂಜೆ ಮಾಡುವಾಗ ಹಾಕೋಣ ಅಂದ್ಕೊಂಡು ಹಾಕ್ಕೊಂಡಿಲ್ಲ. ಇವಾಗ ಕಿಚನಲ್ಲಿ ನನ್ನ ಮಗಳಿಗೆ ಚಪಾತಿ ಮಾಡಿ ಕೊಟ್ಟೆ. ಬೆಳಿಗ್ಗೆ ಅದೇ ಸ್ವಲ್ಪ ಮ್ಯಾಗಿ ಮಾಡಿಕೊಟ್ಟಿದ್ದೆ, ಆಟ ಮ್ಯಾಗಿ ಇತ್ತು, ಅದು ಮಾಡಿಕೊಟ್ಟಿದ್ದೆ. ಇವಾಗ ಸ್ವಲ್ಪ ಅವಳಿಗೆ ಚಪಾತಿ ಮಾಡಿಕೊಟ್ಟೆ, ಅವಳು ತಿಂದವಳು ಆಟ ಆಡ್ತಾವಳೆ, ತಿಂದ್ಬಿಟ್ಟು ಹೋದ್ಲು. ನಾನು ಇವಾಗ ಜಸ್ಟು, ಅಂದರೆ ನಾನು ಉಪವಾಸ ಇದ್ದೀನಲ್ವ, ಬೆಳಿಗ್ಗೆಯಿಂದ ಏನೂ ತೊಗೊಂಡಿಲ್ಲ. ಇವಾಗ ಜಸ್ಟು ಏನಾದರೂ ಫ್ರೂಟ್ ಸಲಾಡ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗೆ ತಿನ್ನೋಕ್ಕೆ ಒಂದು ಸ್ವಲ್ಪ ಬೇಜಾರು, ಅದಕ್ಕೇ ಫ್ರೂಟ್ ಸಲಾಡ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಂಗೇ ನಿಮ್ಮ ಜೊತೆನೂ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಬನ್ನಿ ಇವಾಗ ಫ್ರೂಟ್ ಸಲಾಡ್ ಮಾಡ್ತೀನಿ. ಫ್ರೂಟ್ ಸಲಾಡ್ ಎಲ್ಲ ಮಾಡ್ಕೊತೀನಿ. ಒಂದು ಸ್ವಲ್ಪ ನನ್ನ ಮಗಳಿಗೆ ಒಂದು ಸ್ವಲ್ಪ ತಿನ್ನೋಕೆ ಕೊಡ್ತೀನಿ, ನಾನು ಸ್ವಲ್ಪ ತಿಂತೀನಿ. ಫ್ರೆಂಡ್ಸ್, ನಾನಿವತ್ತು ಒಂದು 5 ಥರ ಫ್ರೂಟ್ಸ್ ಹಾಕ್ಬಿಟ್ಟು ಫ್ರೂಟ್ ಸಲಾಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಮಗೆ ಹಾಗೆ ಸುಮ್ಮನೆ ನನಗೆ ಹಾಗೆ ತಿಂದು ಬೇಜಾರಾಗಿತ್ತು, ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಅದಕ್ಕೆ ಏನು ಎಕ್ಸ್ಟ್ರಾ ಶುಗರ್ ಆಗಲಿ ಹನಿ ಆಗಲಿ ಏನೋ ಹಾಕ್ಕೊಂಡಿಲ್ಲ, ಜಸ್ಟ್ ಹಂಗೇ ಕಟ್ ಮಾಡಿ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ದೀವಿ ಅಷ್ಟೇ.
ನಾನು ತಿಂದರೆ ನನ್ನ ಮಗಳು ತಿಂತಾಳೆ, ಅದಕ್ಕೇ ಅವಳಿಗೋಸ್ಕರನೇ ಮಾಡ್ತಾ ಇರೋದು. ಎಲ್ಲ ಅಂದರೆ ನಾನು ಒಬ್ಬಳೇ ಮಾಡಿಕೊಂಡು ನಾನೇನು ಹಂಗೆಲ್ಲ ತಿನ್ಕೊಂಡ್ಬಿಡ್ತೀವಿ, ನನ್ನ ಮಗಳು ಹಂಗೆ ತಿನ್ನೋದಿಲ್ಲ ಫ್ರೆಂಡ್ಸ್. ಇವಾಗ ನಾವು ಯಾರು ತಿಂತಾಯಿದ್ರೆ ನನಗೂ ಕೊಡು ಅಂತಾಳೆ, ಆವಾಗ ಅವಳಿಗೆ ಒಂದು ಸ್ವಲ್ಪ ಕೊಡ್ತೀನಿ ಅಷ್ಟೇ. ಅವಳು ತಿಂತಾಳಲ್ಲ ಅಂಥೇಳಿ ನಾನು ಮಾಡೋದು ಫ್ರೆಂಡ್ಸ್. ನನಗೇನು ಅಷ್ಟೊಂದು ಕಟ್ ಮಾಡೋದೈತೆ, ಅವಳು ಜಾಸ್ತಿ ಅವಳಿಗೂ ಏನು ಶುಗರ್ ಆಗಲಿ ಹನಿ ಆಗಲಿ ಏನೂ ಆ್ಯಡ್ ಮಾಡಿರ್ಕಿಲ್ಲ. ಆಮೇಲೆ ಬೆಲ್ಲದ ಪಾಕ ಇರ್ತದಲ್ವ, ಅದು ಹಾಕ್ಕೊಂಡು ತಿಂತಾರೆ ಒಬ್ಬೊಬ್ಬರು. ಅದು ಏನೂ ಹಾಕ್ಕೊಂಡಿದ್ದಕ್ಕಿಲ್ಲ, ಜಸ್ಟ್ ಎಲ್ಲ ಕಟ್ ಮಾಡಿ ಎಲ್ಲ ಹಣ್ಣುಗಳೆಲ್ಲ ಕಟ್ ಮಾಡಿ ಮಿಕ್ಸ್ ಮಾಡಿ ಫ್ರೂಟ್ ಸಲಾಡ್ ಮಾಡಿಕೊಂಡು ತಿಂತಾಯಿದ್ವಿ. ಇವತ್ತು ರಾತ್ರಿನೂ ಇಷ್ಟೇ ರಾತ್ರಿನೂ ಏನೂ ಮಾಡಿದ್ಕಿಲ್ಲ, ರಾತ್ರಿನೂ ನಾವೇನು ಊಟ ಮಾಡೋದಿಲ್ಲ ಅಲ್ವ, ಅದಕ್ಕೇನೆ ಏನೂ ಮಾಡ್ಕೊಂಡಿದ್ದಕ್ಕಿಲ್ಲ. ಜಸ್ಟ್ ಈ ಫ್ರೂಟ್ ಸಲಾಡ್ ಏನು ಮಾಡ್ಕೊಂಡಿದ್ದಕ್ಕಿಲ್ಲ, ಎಲ್ಲ ಒಂದೊಂದು ಹಣ್ಣು ತಿನ್ಕೊಂಡಿದ್ವಿ. ಅಂದರೆ ನನ್ನ ಮಗಳಿಗೆ ರೈಸ್ ಮಾಡಿಬಿಟ್ಟು ಟೊಮೊಟೊ ಗೊಜ್ಜು ಮಾಡಿದ್ದೆ ರಾತ್ರಿ. ಅದು ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ, ಯಾಕಂದರೆ ನಾನು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿದ್ದರಿಂದ ನಾನು ಮನೆಗೆ ಬರೋ ಅಷ್ಟೊತ್ತಿಗೆ 9:30 ಏನೋ ಆಗಿತ್ತು ಫ್ರೆಂಡ್ಸ್. ಅದಕ್ಕೆ ಏನೂ ಮಾಡಿರ್ಕಿಲ್ಲ, ಜಸ್ಟು ಇಷ್ಟೇ ಮಾಡಿದ್ದು. ಇನ್ನೇನು ಒಂದೊಂದು ಹಣ್ಣು ತಿನ್ಕೊಂಡು ಒಂದು 12:30 ತನಕ ಇದ್ದಿದ್ದೆ. ಒಂದು ಫಿಲಮ್ ನೋಡ್ತಾಯಿದ್ವಿ, ದೇವ್ರ ಫಿಲಮ್ ನೋಡ್ತಾಯಿದ್ವಿ. ಆ ಫಿಲಮ್ ಎಲ್ಲ ನೋಡಿಕೊಂಡು 12:30 ಆಗಿತ್ತು, 12:30 1 ಗಂಟೆ ಆಗಿತ್ತು, ಮೇ ಬಿ 1 ಗಂಟೆ ಆಗಿತ್ತು ಅನ್ನಿಸ್ತದೆ. ಒಂದು ಫಿಲಮ್ ನೋಡಿಬಿಟ್ಟು ಮಲಿಕೊಂಡ್ಬಿಟ್ವಿ. ಫಿಲಮ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿರೋದೇ 10 ಗಂಟೆ. ನನ್ನ ಮಗಳಿಗೆ ನಾನು ದೇವಸ್ಥಾನಕ್ಕೆ ಬಂದಿರೋದೇ 9:30 ಏನಾಗಿತ್ತು. ಬಂದು ಅವಳಿಗೆ ರೈಸ್ ಮಾಡಿ ಒಂದು ಸ್ವಲ್ಪ, ಆಮೇಲೆ ಸ್ವಲ್ಪ ಟೊಮೊಟೊ ಗೊಜ್ಜೆಲ್ಲ ಮಾಡಿ ಕಲಸಿ ಅವಳಿಗೆ ಊಟ ಮಾಡೋದಿಲ್ಲ ಅಂತ ಇದ್ಲು, ಹಾಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ನಾನು ಫಿಲಮ್ ನೋಡೋಕೆ ಕೂತ್ಕೊಂಡಿರೋದು. ಅದಕ್ಕೆ ಲೇಟ್ ಆಯಿತು, ಅದು ವ್ಲಾಗ್ ಕಂಟಿನ್ಯೂನೇ ಮಾಡಿಲ್ಲ. ಸ್ವಲ್ಪನೇ ಅಷ್ಟಕ್ಕೆ ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ ವ್ಲಾಗ್ ಮಾಡಿದೆ ಒಂದು ಸ್ವಲ್ಪ, ಆಮೇಲೆ ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ. ಇದು ದ್ರಾಕ್ಷಿ ಎಲ್ಲ ಸ್ವಲ್ಪ ಉಪ್ಪಿನ ನೀರಲ್ಲಿ ನೆನೆ ಹಾಕಿದ್ದೆ, ಅದು ಕಟ್ ಮಾಡಿ ಅದು ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ಸ್ವಲ್ಪ ದಪ್ಪ ಇದ್ದರೆ ಅದೇ ಸಿಗ್ತಾ ಇರ್ತದಂತೆ. 1ರಲ್ಲಿ 2 ಮಾಡಿ ಕೊಡ್ತಾಯಿದ್ದೀನಿ ನನ್ನ ಮಗಳಿಗೆ ತಿನ್ನಿಸ್ಬೇಕು ಅಂಥೇಳಿ. ಏನೇನೋ ಸರ್ಕಸ್ ಮಾಡಿ ಕೊಟ್ಟೆ. ಅವಳು ತಿಂದಳು, ನಾನು ತಿಂದೆ ಫ್ರೆಂಡ್ಸ್. ಇವತ್ತಿನ ನನ್ನ ಲಂಚ್ ಇದು. ಫ್ರೂಟ್ ಸಲಾಡ್ ರೆಡಿ ಫ್ರೆಂಡ್ಸ್. ನೀವು ಈ ಫ್ರೂಟ್ ಸಲಾಡ್ಗೆ ಒಂದು ಸ್ವಲ್ಪ ಹನಿ ಆದರೂ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ಬೆಲ್ಲದ್ದು ಜೆಲ್ ಇರ್ತದಲ್ವ, ಮನೆಯಲ್ಲೇ ಮಾಡ್ತೀವಲ್ವ, ಅದು ಹಾಕ್ಕೊಂಡು ತಿನ್ಬೋದು. ನಾನೇನು ತಿನ್ನೋದಿಲ್ಲ, ಎಲ್ಲ ಸ್ವೀಟು ಯಾವುದು ಹುಳಿ ಏನಿಲ್ಲ. ನಾನು ಇದಕ್ಕೆ ಜೇನುತುಪ್ಪನೂ ಹಾಕೋಲ್ಲ, ಆಮೇಲೆ ಇದು ಹಾಕ್ಕೊಳ್ಳಲ್ಲ, ಬೆಲ್ಲದ್ದು ಜೆಲ್ಲೂ ಏನೋ ಹಾಕ್ಕೊಂಡು ಪಾಕ ಏನು ಮಾಡ್ಕೊಂಡಿರ್ತೀವಲ್ಲ, ಓಕೆ ಆ ಪಾಕ ಏನು ಹಾಕ್ಕೊಂಡು ತಿನ್ನೋದಿಲ್ಲ, ಜಸ್ಟ್ ಅಷ್ಟೇ. ನನ್ನ ಮಗಳಿಗೆ ಒಂದು ಸ್ವಲ್ಪ ಕೊಟ್ಬಿಟ್ಟು ನಾನು ಒಂದು ಸ್ವಲ್ಪ ತಿಂತೀನಿ. ಇದಕ್ಕೆ ನಾನು ವಾಟರ್ ಮಿಲನು, ಆಮೇಲೆ ಬಾಳೆಹಣ್ಣು, ಆಮೇಲೆ ದ್ರಾಕ್ಷಿ, ಆಮೇಲೆ ಆರೆಂಜು ಇಷ್ಟು ಹಾಕ್ಕೊಂಡಿದ್ದೀನಿ. ಇದು ಕರ್ಬೂಜನೂ ಇದೆ, ಮಸ್ಮಲಾಯಿನೂ ಇದೆ. ಅದೇನು ಹಾಕ್ಕೊಳ್ಳಲ್ಲ, ಅಂದರೆ ಜ್ಯೂಸ್ ಕುಡ್ದಿದ್ನಲ್ಲ ಬೆಳಿಗ್ಗೆನೆ, ಅದಕ್ಕೆ ಅದೇನು ಹಾಕ್ಕೊಳ್ಳಲ್ಲ. ಇಷ್ಟು ಇವಾಗ ನನ್ನ ಮಗಳಿಗೂ ನಾನು ಇಬ್ಬರು ಶೇರ್ ಮಾಡ್ಕೊಂಡು ತಿಂತೀವಿ ಇವತ್ತಿನ ನನ್ನ ಊಟ ಲಂಚ್. ಆಮೇಲೆ ರಾತ್ರಿನೂ ನನ್ನ ಹಸ್ಬೆಂಡು ಉಪವಾಸ ಇದ್ದಾರೆ, ಅವರು ಇಬ್ಬರು ಶೇರ್ ಮಾಡ್ಕೊಂಡು ಮತ್ತೆ ಮಾಡಿಕೊಂಡು ಇದೇ ತಿನ್ನೋದು ಇವತ್ತು. ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೆ ಫ್ರೆಂಡ್ಸ್, ಆದ್ರೂ ನಮ್ಮ ಮನೇಲಿ ಯಾರೂ ಸ್ವೀಟ್ ಜಾಸ್ತಿ ತಿನ್ನೋದಿಲ್ಲ, ಅದಕ್ಕೆ ನಾನೇನು ಸ್ವೀಟೇ ಮಾಡೋದಿಲ್ಲ. ಮಾಡಿದ್ರೆ ಗುಲಾಬ್ ಜಾಮೂನ್ ಒಂದು ತಿಂತಾರೆ, ಅದು ಎಲ್ಲೋ ಅಪರೂಪಕ್ಕೆ ತಿಂತಾರೆ. ಮೊನ್ನೆ ಮಾಡಿದ್ನಲ್ಲ ವ್ಯಾಲೆಂಟೈನ್ಸ್ ಡೇಗೆ, ಅದಕ್ಕೆ ಅದೇನೇ ತಿಂದರು ಅಂತೇಳಿ ಮಾಡಿಲ್ಲ. ಸ್ವೀಟ್ಸ್ ಏನೂ ಮಾಡೋಕ್ಕೋಗಿಲ್ಲ, ಬರೀ ಬೆಳಗ್ಗೆ ಅವಲಕ್ಕಿ ಸ್ವೀಟ್ ಮಾಡ್ತೀವಲ್ವ, ಬೆಲ್ಲ ಹಾಕ್ಬಿಟ್ಟು ಅದೊಂದೇ ಮಾಡಿದೆ. ಅಷ್ಟೇ ಮಾಡಿಬಿಟ್ಟು ನೀವು ಇದೆಲ್ಲ ಪೂಜೆಗೆಲ್ಲ ಪ್ರಸಾದಕ್ಕೆಲ್ಲ ಇಟ್ಬಿಟ್ಟು ನಾನು ಅದೇ ತಿನ್ಕೊಂಡಿದ್ವಿ ಬೆಳಿಗ್ಗೆ. ಇವಾಗ ಸಂಜೆ ಏನೋ ಮಾಡೋದಿಲ್ಲ, ಜಸ್ಟ್ ಪೂಜೆ ಅಷ್ಟೇ ಮಾಡ್ಕೋತೀನಿ. ಏನೋ ಅದಕ್ಕೆ ಸ್ವೀಟ್ಸ್ ಏನೋ ಮಾಡಿಲ್ಲ. ಮಾಡೋಣ ಅಂದ್ಕೊಂಡಿದ್ದೆ, ಸಬ್ಬಕ್ಕಿ ಪಾಯಸ ಮಾಡೋಣ ಅಂದ್ಕೊಂಡಿದ್ದೆ, ನಮ್ಮ ಹಸ್ಬೆಂಡ್ ಬೇಡ ಅಂದರು, ಅದಕ್ಕೆ ಮಾಡಿಲ್ಲ. ಸರಿ ಫ್ರೆಂಡ್ಸ್, ಇವಾಗ ಇದು ನಾನು ನನ್ನ ಮಗಳು ಇಬ್ಬರು ಸೇರಿ ತಿಂದುಬಿಟ್ಟು ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದೀನಿ. ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಎಲ್ಲ ರೆಡಿ ಆಗಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಹೋಗಿದ್ದಾರೆ. ಬನ್ನಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಣ. ತುಂಬ ಜನ ಇದ್ದರೆ ಏನೋ ನೋಡೋಣ, ಸ್ವಲ್ಪ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಫ್ರೆಂಡ್ಸ್. ಇದು ದೇವಸ್ಥಾನ ನಮ್ಮ ಮನೆ ಹತ್ರನೇ ಒಂದು
5ರಿಂದ 10 ನಿಮಿಷ ಆಗುತ್ತೆ ಅಷ್ಟೇ. ಅಲ್ಲೇ ಹತ್ರನೇ ಇರುವಂತಹ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಇವತ್ತು ಈಶ್ವರ ದೇವಸ್ಥಾನ ಅಲ್ವಾ, ಭರತನಾಟ್ಯ ಇವತ್ತು ಜಾಗರಣೆ ಮಾಡ್ತಾರೆ, ಅದಕ್ಕೆ ಮಕ್ಕಳೆಲ್ಲ ಭರತನಾಟ್ಯ ಮಾಡ್ತಾಯಿದ್ರು. ಅದು ಒಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟು ತುಂಬ ಜನ ಇದ್ದರು. ದೇವಸ್ಥಾನ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೌಡ್ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ಏನೂ ಮಾಡಲಿಲ್ಲ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.